ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಕುಕ್ಕಿಂಗ್ ವ್ಲಾಗ್ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಫಸ್ಟ್ ನಾನು ಈಗ ತುಂಬ 2 ಇಯರ್ಸ್ ಆದಮೇಲೆ ಮಾಡಿರೋದು. ಇದು ಫಿಶ್ ಕಬಾಬು ಮತ್ತು ಗ್ರೇವಿ. ಸೊ ತುಂಬ ಚೆನ್ನಾಗಿದೆ, ದಾಲು ತುಂಬ ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾಡಿಬಿಡೋಣ ಈಗ. ನಾನು ಫಸ್ಟು ಫಿಶ್ನ ನೀಟಾಗಿ ವಾಶ್ ಮಾಡಿಕೊಂಡೆ. ನೀಟಾಗಿ ರಾಗಿ ಹಿಟ್ಟು, ಹುಣ್ಸೆಹಣ್ಣು ರಸ ಮತ್ತು ಕೆಲವೊಂದು ಐಟಮ್ಸ್ನ ಹಾಕಿ ವಾಶ್ ಮಾಡಿದೆ. ಸೊ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೊಟ್ಟೆ ಮತ್ತು ಚಿಲ್ಲಿ ಪೌಡರು, ಸಾಲ್ಟ್ ಸ್ವಲ್ಪ ಮತ್ತು ಕಬಾಬ್ ಪೌಡರ್ನ ಇಷ್ಟನ್ನು ಹಾಕಿ ಸ್ವಲ್ಪ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಕೆಲವೊಂದು ಈ ವಿಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ಮಾಡಿಕೊಂಡು ಕುಕ್ ಮಾಡೋಕ್ಕೆ ಮೊದಲೇ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ನನಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇಷ್ಟು ಮಿಕ್ಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾನು ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಮತ್ತೆ ಹಾಕೋಣ ಕಬಾಬ್ ಮಾಡೋಣ, ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ತೆಗೆದೆ. ಫ್ರಿಜ್ಜಿನಿಂದ ತೆಗ್ದು ನೋಡೋಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡಿಬೇಕಲ್ವ, ಉಪ್ಪು ಖಾರ ಹಿಡಿಬೇಕು ಅಂತಂದ್ಬಿಟ್ಟು 1 ಅವರ್ ಬಿಟ್ಬಿಟ್ಟೆ ನಾನು. 1 ಅವರ್ ಆದಮೇಲೆ ನಾನು ಕಬಾಬ್ ಮಾಡಿದ್ದು. ನಾನು ತುಂಬ ಒಂದು 3-4 ಇಯರ್ಸ್ ಆಗಿತ್ತು ಅಡುಗೆ ಮಾಡಿ, ಅಡುಗೆ ಅಂದರೆ ಕಬಾಬು. ಹಾಯ್ ಗ್ಯಾಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮಮ್ಮಿ ಏನು ಮಾಡ್ತಾವಲ್ಲಿ ಗೊತ್ತಾ ನಿಮಗೆ? ಇವತ್ತು ಯೂಟ್ಯೂಬ್ ಚಾನಲ್ ಬಾಯ್, ವೆಲ್ಕಮ್ ಟು ಮೈ ಚಾನಲ್ಸ್. ಬಾಯ್ ಟಾಟಾ. ಆಮೇಲೆ ಸರ್ ಮಾಡೋಣ, ಬಾಯ್ ಟಾಟಾ. ಸಾರಿ, ನನ್ನ ಮಗಳು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಬೇಕು ಅಂತಂದ್ಲು. ಸರಿ ಆಯಿತು ಮಾತಾಡು ಅಂತ ಹೇಳಿದೆ. ಸೊ ಹಂಗಾಗಿ ನಾನು ಕಬಾಬು ಮತ್ತು ಟೊಮೆಟೊ ಗೊಜ್ಜು, ರೈಸು ಈ ಥರದ್ದೇ ಮಾತ್ರ ನಾನು ಮಾಡ್ತಾಯಿದ್ದಿದ್ದು. ಇನ್ನು ನಾನ್ ವೆಜ್ ಅಂದರೆ ಸ್ವಲ್ಪ ಕಲ್ತಿದ್ದೆ. ವೆಜ್ ಅಷ್ಟೊಂದು ಬರೋಲ್ಲ, ಪಲಾವು ಟೊಮೆಟೊ ಗೊಜ್ಜು ಇಷ್ಟೇ ಬರೋದು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ಎಲ್ಲ ನಾನು ಮಾಡ್ತಿದ್ದೆ. ಅದೇ ಸಣ್ಣ ಕುಕ್ಕಿಂಗ್ದು ಮಾಡಿ ಹಾಕ್ತಾಯಿದ್ದೆ. ಬಟ್ ಈಗ ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಈಗ ನಾನು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಫಿಶ್ಶಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂದರೆ, ಇವಾಗ ಮೇಕಪ್ ಬಗ್ಗೆ ಇರ್ಬೋದು, ಫೇಶಿಯಲ್ ಬಗ್ಗೆ ಇರ್ಬೋದು, ಬ್ಲೀಚ್ ಬಗ್ಗೆ ಇರ್ಬೋದು, ಫೇಸ್ ಬ್ಲೀಚ್ ಬಗ್ಗೆ ಇರ್ಬೋದು, ಮತ್ತು ವ್ಯಾಕ್ಸಿಂಗ್ ಬಗ್ಗೆ ಇರ್ಬೋದು, ಏನಾದರೂ ಟ್ರಿಕ್ಸ್ ಬೇಕಂದರೆ, ಮೇಕಪ್ ಬ್ಯೂಟಿ ಬಗ್ಗೆ ಟಿಪ್ಸ್ ಏನಾದರೂ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಅಂತಂದರೆ ಇವತ್ತಿಂದ ವ್ಲಾಗ್ಸ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ನೀವು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ಒಂದು ಹುಮ್ಮಸ್ಸು ಬರೋದು. ಸೊ ಹಂಗಾಗಿ ನನ್ನ ಫ್ರೆಂಡ್ಸು ಸಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸಪೋರ್ಟ್ ದಯವಿಟ್ಟು ಖಂಡಿತ ನೀವು ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಹೆಂಚು ಮೇಲೆ ಒಂದೊಂದೇ ಹಾಕೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಸ್ಪೂನಲ್ಲಿ 4-5 ಎತ್ತಿ ಹಾಕ್ಬಿಟ್ಟೆ. ಯಾಕೆ ಅಂತಂದರೆ ಇನ್ನು ಒಂದೊಂದೇ ಹಾಕ್ಕೊಂಡು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು, ಇವಾಗ ಮೊದಲೇ ಗ್ಯಾಸ್ ರೇಟ್ ಜಾಸ್ತಿ ಬೇರೆ ಇದೆಯಲ್ವಾ. ಸೊ ಹಂಗಾಗಿ ಯಾಕೆ ಅಂತೇಳ್ಬಿಟ್ಟು ನಾನು ಸ್ಪೂನಲ್ಲಿ ಎತ್ತಿ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಚಿಕ್ಕ ಮೀನಲ್ವಾ. ಸೊ ಇದನ್ನು ಗಿರ್ಲು ಅಂತ ಕರೀತಾರೆ. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಇದ್ರ ನೇಮು. ನೀವು ಇದ್ರ ನೇಮ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಗಿರ್ಲ್ ಅಂತ ಕರಿತೀವಿ. ಗಿರ್ಲ್ ಫಿಶ್, ಹುಣಸೆ ಬೇರೆ, ಗಿರ್ಲ್ ಬೇರೆ. ಓಕೆ. ಮತ್ತು ಇನ್ನೇನು ಹೇಳ್ಬೇಕಂದ್ರೆ, ನನ್ನ ಹೆಸರು ವೈಷ್ಣವಿ ಅಂತ. ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರ್ತೀರ. ನನ್ನ ಹೆಸರು ವೈಷ್ಣವಿ ಅಂತೇಳ್ಬಿಟ್ಟು ಬ್ಯೂಟಿಷನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಂದು 15 ವರ್ಷದಿಂದ ಪಾರ್ಲರ್ ಸಹ ಇದೆ. ರನ್ನಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ಸ್ ಸಹ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಬ್ಯೂಟಿ ಟಿಪ್ಸ್ ಇರ್ಬೋದು, ಇಲ್ಲ ಡ್ರೆಸ್ಸಸ್ ಬಗ್ಗೆ ಇರ್ಬೋದು, ಇಲ್ಲ ಮೇಕಪ್ ಬಗ್ಗೆ ಇರ್ಬೋದು, ಇಲ್ಲ ಒಂದು ಜ್ಯುವೆಲರಿ ಬಗ್ಗೆ ಇರ್ಬೋದು, ಒಂದು ಹೇರ್ ಸ್ಟೈಲ್ ಬಗ್ಗೆ ಇರ್ಬೋದು, ಏನರ ಬೇಕಾದರೂ ನಿಮಗೆ ಡೌಟ್ ಇದ್ದರೆ
ಇಲ್ಲ ಏನಾದರೂ ತಿಳ್ಕೊಬೇಕಂತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಕಬಾಬ್ ಮಾಡಿದಂತೂ ಪ್ರಿಪೇರ್ ಆಯಿತು, ಟ್ರೈ ಮಾಡಿದ್ದೀನಿ. ಮಾಡಿದ್ದಾದಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನೊಂದು ಸರಿ ಹಾಕಿದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು, ಉಪ್ಪು ಖಾರ ಎಲ್ಲ. ಯಾಕಂದರೆ ನಾನು ಇದಕ್ಕೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ಗು ಮತ್ತು ಚಿಲ್ಲಿ ಪೌಡರು, ಕಬಾಬ್ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. 1 ಅವರ್ ಆದಮೇಲೆ ನಾನು ಮತ್ತೆ ಇದನ್ನು ಹೆಂಚು ಮೇಲೆ ಹಾಕಿದ್ದು. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ 1 ಅವರು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡೀಲಿ ಅಂತ ಅಂದ್ಬಿಟ್ಟು. ಇನ್ನು ಸಾಂಬಾರು ಸಹ ಅಷ್ಟೇ, ಸಾಂಬಾರು ಫಸ್ಟೇ ಆಗಿಬಿಟ್ಟಿತ್ತು. ನಾನು ಮತ್ತು ಇನ್ನು ಸಾಂಬಾರಲ್ಲಿ ರೈಸ್ ತಿಂದರೆ ಮುಳ್ಳು ಚುಚ್ಕೊಂಡ್ಬಿಡುತ್ತೆ, ಇದು ಮೊದಲೇ ಸಣ್ಣ ಸಣ್ಣ ಮುಳ್ಳಲ್ವ ಅಂದ್ಬಿಟ್ಟು ಸಾಂಬಾರನ್ನೇ ಸಪ್ರೇಟಾಗಿ ಹಾಕ್ಕೊಂಡಿದ್ದೆ. ಬಟ್ ಸಾಂಬಾರಂತೂ ಮಸ್ತಿತ್ತು, ನಮ್ಮಮ್ಮ ಹೇಳ್ಕೊಟ್ರು. ಸೊ ಟ್ರೈ ಮಾಡಿದೆ. ಸಾಂಬಾರು ಸಹ ವೀಡಿಯೋ ಮಾಡ್ಕೊಳ್ಳೋಕ್ಕಂತೂ ಖಂಡಿತ ಆಗಲಿಲ್ಲ. ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು, ಮಾಡೋಕ್ಕಾಗಲಿಲ್ಲ. ಮಗು ಬೇರೆ ಬರ್ತಾಯಿತ್ತು, ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಸರಿ ಆಯಿತು ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿಬಿಡೋಣ ಅಂತ ಮಾಡಿಬಿಟ್ಟಿದ್ದೀನಿ ಲಾಗು. ನೀವು ನೋಡ್ಬೋದು, ಫಿಶ್ ಸಾಂಬಾರು ಆಲ್ರೆಡಿ ಕೊತ ಅಂತ ಕುದೀತಾಯಿತ್ತು. ಸಖತ್ತಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಸೊ ಟೇಸ್ಟ್ ಅಂತೂ ಮಸ್ತಿತ್ತು. ಇನ್ನೂ ತುಂಬ ಫಿಶಸ್ಸೇ ಇತ್ತು, ಒಂದು 3.5 kgs ಏನೋ ಇತ್ತು ಫಿಶ್ಶು. ಸರಿ ಸಾಂಬಾರು ಮತ್ತು ಕಬಾಬು ಎರಡೂ ಮಾಡಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಕುಕ್ಕಿಂಗ್ ಇದ್ದೀನಿ, ಜಾಸ್ತಿ ಇದೆ. ಮಗಳಿದ್ದಾಳೆ. ನೈಸ್, ಮಸ್ತಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೇನು, ತುಂಬ ಚೆನ್ನಾಗಿದೆ. ಹಾಯ್, ಬಾಯ್. ನನ್ನ ಮಗಳಂತೂ ವೀಡಿಯೋ ಮಾಡ್ತಾಯಿದ್ರೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಅವಳೇ ಒಂದು 5-6 ಕಿತ ಹೇಳ್ತಾನೆ ಇದ್ಲು. ಸರಿ ಆಯಿತು, ಅವಳಿಗೂ ಫಸ್ಟ್ ಟೈಮ್ ಅಲ್ಲ, ಕ್ಯೂರಿಯಾಸಿಟಿ ಇತ್ತು ಚೆನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು. ಬಟ್ ನಾನು ಫಸ್ಟ್ ಕುಕ್ಕಿಂಗ್ ಮಾಡೋದ್ರಿಂದ ನನಗೆ ವೀಡಿಯೋ ಮಾಡಿಕೊಂಡು ಕುಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋಯಿಂದ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ನೀವೆಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.